ನೀವು ಕೆಲಸ ಮಾಡೋದು ನೋಡೇನೆ ಈ ಜನ ಸೇರಿಸ್ಕೊಂಬಲ್ಲ. ಚೆನ್ನಾಗಿ ದುಡಿದ್ಕೊಂತಾನಲ್ಲ, ಹೆಂಗೋ ದುಡ್ಕೊಂತಾನಲ್ಲ ಅಂತ ಅದು ಜನಗಳಿಗೆ ಹೊಟ್ಟೆ ಕಿಚ್ಚು. ಯಾರು ಎಷ್ಟಾದರೂ ಮಾತಾಡಲಿ ಬೇಬಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಆ ಕೆಲಸದಿಂದ ನಮಗೆ ಒಂದು ತನ್ನ ಸಿಕ್ಕೈತೆ. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತಂದರೆ ಆ ಕೆಲಸದ ಬಗ್ಗೆ ನಮಗೆ ಒಂದು ಹೆಮ್ಮೆ. ಕೆಲಸನ ನಾವು ಗೌರವಿಸ್ಬೇಕು. ನಾನು ಮಾತ್ರ ಆ ಕೆಲಸ ಬಿಡಲ್ಲ. ಇವತ್ತು ನಾವು ಇಂಥ ಮಟ್ಟಕ್ಕೆ ಬಂದಿರೋದೇ ನಾವು ಆ ಕೆಲಸದಿಂದ. ನಾನು ನಮ್ಮ ಅಪ್ಪಯ್ಯನೂ ಯಾವಾಗಿಂದಲೂ ಈ ಕೆಲಸ ಮಾಡೈತೆ. ನಾನು ಈ ಕೆಲಸ ಕಲ್ತ್ಕೊಂಡಿದ್ದೀನಿ. ಗಂಗಮ್ಮ ತಾಯಿ ಇವತ್ತು ನನಗೆ ಕೈ ಹಿಡ್ದಿದ್ದಾಳೆ. ನಮಗೆ ನಾವು ಮಾತ್ರ ಯಾವತ್ತೂ ಆ ಗಂಗಮ್ಮ ತಾಯಿನ ಕಳ್ಕೊಳ್ಳಲ್ಲ. ಅವನು ಯಾವನೋ ಬಂದು ಇಲ್ಲಿ ಹೇಳ್ದ ಅಂತೇಳಿ ಅವನಿಗೋಸ್ಕರ ನನ್ನ ಕೆಲಸ ನಾನು ಮಾಡೋದು ಬಿಡ್ತೀನ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೇ ಒಟ್ಟಿನಲ್ಲಿ ಹಿಂಗೆ ಮಾಡಿದ್ರೆ ಇವನು ಈ ಕೆಲಸ ಮಾಡೋದು ಬಿಡ್ತಾನೆ, ದುಡಿಯೋದು ಬಿಡ್ತಾನೆ ಅಂತೇಳಿ ಹಿಂಗೆ ಮಾಡ್ತಾಯಿದ್ದಾರೆ ಅಷ್ಟೇ ಜನ. ಮಾಡಲಿ, ಮಾಡೋರೆಲ್ಲ ಮಾಡಲಿ, ಅದೆಲ್ಲ ಏನೇನೆಲ್ಲ ಮಾಡ್ತಾರೆ ಮಾಡಲಿ, ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಷ್ಟೇ ಮತ್ತೆ ಹಂಗಿರಬೇಕು. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಜನ ಯಾರೋ ಸ್ವಲ್ಪ ಮುಂದುವರಿತಾ ಇದ್ದಾರೆ, ಏನೋ ಒಂದು ಕೆಲಸ ಮಾಡ್ಕೊಂಡು ಅಂತಂದರೆ ಏನಾದರೂ ಮಾಡಿ ಅವ್ರಿಗೆ ಆ ಕೆಲಸಕ್ಕೆ ತೊಂದರೆ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಒಟ್ಟಿನಲ್ಲಿ ಬಡವರಾಗಿರೋರು ಯಾರೂ ಶ್ರೀಮಂತರಾಗಂಗಿಲ್ಲ. ಇವತ್ತು ನೀವು ಪಾಪ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಅವನೇನೇನು ಹಿಂಗೆ ಹೋಗಿ ಹಿಂಗೆ ದುಡ್ಕೊಂಬರ್ತಾನೆ ಅನ್ನಂಗೆ ಆಗುತ್ತೆ ಜನಕ್ಕೆ. ಆದರೆ ನಿಮ್ಮ ಕಷ್ಟ ಗೊತ್ತಿಲ್ಲ. ಯಾವ ಕೆಲಸನೇ ಆಗಲಿ ಅದ್ರ ಕಷ್ಟ ಇದ್ದೇ ಇರುತ್ತೆ. ಯಾವುದು ಸುಮ್ಮನೆ ಈಸಿಯಾಗಿ ಯಾವ ಕೆಲಸನೂ ಆಗಲ್ಲ. ನೋಡೋದಕ್ಕೆ ಮಾತ್ರ ಕಣ್ಣಾಗಿ ಈಸಿ ಅನಿಸುತ್ತೆ, ಆದರೆ ಯಾವ ಕೆಲಸನೇ ಆಗಲಿ ಮಾಡಿದ್ರೆ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ. ಯಾವ ಕೆಲಸನೇ ಆಗಲಿ ಮಾಡಬೇಕು ಕಷ್ಟಪಟ್ಟು ಅಷ್ಟೇ. ವೈಭವ, ಅವಳೆ ಕಣ ಮಾಡಿರೋದು ಈ ಕೆಲಸನ. ಇವತ್ತು ಸರಿಯಸಿಗೆ ಬಿದ್ದವಳು ತಗೊಳ. ಫೋನ್ ಮಾಡಿ ಹೇಳ್ತೀನಿ ಆ ಹೊಲ್ಕೋಗಿ. ಬಂದಿದ್ನಲ್ಲ ಹೊಲ್ಕ ಇವಾಗ ಬಂದು ಬಗಳಾಡಲೇ ಇಲ್ಲಿ ಅಂತ ಕರಿ ಇಲ್ಲಿ ಹೇಳ್ತೀನಿ. ಏನು ಮಾಮ, ಏನು ಹೇಳ್ತಾ ಇದೀಯಾ? ಹಾಂ, ಏನು ಗೊತ್ತಾಯಿತು? ಈಗಳ ಆಗ ದೇವಮ್ಮ ಇದ್ದಾಳಲ್ಲ, ಆಗ ಅವಳೇ ಮಾಡಿರೋದು ಈ ಬದುಕ, ಅವಳೇ ಮಾಡಿರೋದು. ಇವಾಗ ನಾನು ಎಲ್ಲ ಅದನ್ನ ಫೋನ್ನಾಗೆ ಹಿಂಗೆ ಮಾಡ್ಕೊಂಬಂದಿನಿ ರೆಕಾರ್ಡ ಮಾತಾಡ್ತಿದ್ಲು. ವೀಣೆ ಇದ್ದಾಳಲ್ಲ, ಆ ವೀಣೆ ಕೂಟಿ ಕೂತ್ಕೊಂಡು ಮಾತಾಡ್ತಿದ್ಲ ದೇವಮ್ಮ. ಏನಂತ ಗೊತ್ತಿ, ನಾನೇ ಮಾಡಿಸಿದ್ದು, ನಮ್ಮ ಅಣ್ಣವ್ರು ನಾನೇ ಕರ್ಸಿದ್ದು ಅಂತ ಎಲ್ಲ ಮಾತಾಡೋಲ್ಲ. ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ, ಬರ್ತೀವಿ ನಡಿಯಲ್ಲ, ಅಲ್ಲೇ ಸ್ಪಾಟಿಗೆ ಬರ್ತೀವಿ ನಡಿಯಲ್ಲ, ಪೊಲೀಸ್ ನನ್ನ ಕರ್ಕೊಂಡು ಸ್ಪಾಟಿಗೆ ಬರ್ತೀವಿ ಅಂತ ಅನ್ನು. ದೇವಮ್ಮನ ಮಾಡಿರೋದು ಈ ಕೆಲಸನ? ಹ್ಞೂ ನಮ್ಮಣ್ಣಿ ಅವಳೇನೆ ಅವ್ರ ಅಣ್ಣಗೆ ಹೇಳ್ಬಿಟ್ಟು ನೀರು ಬಿದ್ದೇವೆ ಅಂತ ಗನ್ವಾಗೆ. ನೀವು 3 ಇಂಚ್ ನೀರು ಬಿದ್ದಾವೆ ಅಂತ ಗನ್ವಾಗೆ. 380 ಅಡಿ 400 ಅಡಿಗೆ 3 ಇಂಚ್ ನೀರು ಬಿದ್ದಾವೆ. ಕರಿಯೋಕ್ಕಾಗಲಿಲ್ಲ, ಆ ಪಟ್ಟಿ ನೀರು ಬಂದವು. ಅಲ್ಗೂ ಹಿಂಗೆ ನೀರು ಬಿದ್ದಾವೆ, ಹಂಗೆ ಸುಮ್ಮನೆ ಹಿಂಗೆ ಹೇಳೋಣ ಅಂತ ಹೇಳಿ ಇದು ಮಾಡೀವಿ. ಆದರೆ ಇವಾಗ ಸುಮ್ಮನೆ ಸುಳ್ಳು ಹೇಳ್ಬೇಕು, ಅವ್ನು ನಮಗೆ ಬೋರ್ ಪಾಯಿಂಟ್ ಮಾಡಿಕೊಡ್ಲಿಲ್ಲ ಅಂತ ನಾನು ನಮ್ಮ ಅಣ್ಣನ ಮಗನ ಕಾರಿಸ್ದೆ ಅಂತೇಳಿ ಮಾತಾಡೋಣ ದೇವಮ್ಮ. ನಾನು ನಮ್ಮ ಅಣ್ಣಗೆ ಫೋನ್ ಮಾಡಿಬಿಟ್ಟು, ಅಣ್ಣ ನೀನು ಹಿಂಗೆ ಮಾತಾಡಿ, ನೀನು ಹಿಂಗೆ ಹೇಳು ಅಂತ. ಇವಾಗ ನೋಡು, ಒಟ್ಟಿನಲ್ಲಿ ಆ ಕೆಲಸ ಮಾಡಬಾರ್ದು ಕಣೆ ಅವನು. ವಿಡ ಏನೇ ಅಂದರೆ ಅವನು ಆ ಕೆಲಸ ಮಾಡಬಾರ್ದು, ಆ ಕೆಲಸ ಬಿಡ್ಬೇಕು. ಅವನು ಹಂಗೆ ಎದುರಿಸ್ಬೇಕು. ಬೇಡಪ್ಪ ಈ ಇಂಥದ್ದು ಟೆನ್ಷನ್ ಕೆಲಸ ಬೇಡಪ್ಪ. ಯಾವುದಾದ್ರೂ ಕಷ್ಟಪಟ್ಟು ದುಡ್ಕೊಂಡು ಎಲ್ಲ ಹೋಗಿ ತಿಂಗಳ ಸಂಬಳಕ್ಕೆ ದುಡ್ಕೊಂತೀನಪ್ಪ ಅಮ್ಮಂಗಿರ್ಬೇಕು. ಇಷ್ಟು ಇವಾಗ ದುಡ್ಕೊಂತಾನೆ ಅವನು. ತಿಂಗಳಿಗೆ ಏನಲ್ಲ ಅಂದರೆ ಒಂದು ಲಕ್ಷ ದುಡ್ಕೊಂತಾನೆ. ಅದಕ್ಕಿಂತ ಸ್ಯಾನೇ ದುಡಿತಾನೆ ಅನಿಸುತ್ತೆ. ಟೆನ್ಷನ್ ಇಲ್ದಂಗೆ ನನ್ನ ಮಗ ಸೊಸೆನೇ ಎಷ್ಟು ಟೆನ್ಷನ್ ತಂಬ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅವರೇನೆ. ಅದಕ್ಕೆ ಮತ್ತೆ ನನಗೆ ಈ ಕೆಲಸ ಬಿಡಿಸ್ಬೇಕು. ಅವ್ನಿಗೆ ಏನಾನ ಮಾಡಿ, ಅಲ್ಲ ಅವ್ನು ಏನಾನ ಮಾಡ್ಕೊಂಬಿಲ್ಲ, ನಮಗೆ ಬೋರ್ ಪಾಯಿಂಟ್ ಮಾಡಿಕೊಟ್ಟು ಅವ್ರ ಅಪ್ಪಯ್ಯ ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆ ಕೆಲಸದನ್ನ ಇದ್ದಂಗೆ ಇರ್ಬೋದಾಗಿತ್ತು. ಅವನು ಅವರಪ್ಪ ಹೇಳ್ದಂಗೆ ಕೇಳಲ್ಲ ಅಂತಾನೆ. ಒಂದಿಟ್ಟು ಕೆಲಸ ಇರೋದು ಕಲ್ವಿ, ಕೆಲಸ ಇಲ್ದಂಗಾದ್ರೆ ಅದು ಇಲ್ದಂಗಾಗಿದ್ರೆ ದೊಡ್ಡ ಪಡ್ಡು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಾನು. ಇವಾಗ ಏನೋ ಬಿಡು, ನಾವು ದುಡಿತೀವಿ, ಏನು ಯಾರು ಕೈ ಕೆಳಗೆ ನಾವು ಇರಬೇಕು ಅಂತ ದೌಲತ್ ಮಾಡ್ತಾರೆ. ಅದಕ್ಕೆ ಮತ್ತೆ ಸರಿಯಾಗಿ ಮಾಡಬೇಕು. ಆ ಕೆಲಸನೇ ಬೇಡಪ್ಪ, ಕೆಲಸ ನಾವು ಮಾಡೋದೇ ಬೇಡ, ನಾವು ಮಾಡಲ್ಲ ಅನ್ಬೇಕು. ಹಂಗೆ ಮಾಡ್ತೀನಿ. ನೀವೇನು ಡಿಮ್ಯಾಂಡ್ ಐತಿ ಅಂತ ನನ್ನ ಮಗ್ಗೆ ಒಟ್ಟೋರ್ದೋಗುತ್ತೆ ನೆನೆಸ್ಕೊಂಡ್ರೆ. ಅಲ್ಲ ನನ್ನ ಮಗುಗೆ ಏನು ಡಿಮ್ಯಾಂಡು ಬೋರ್ ಪಾಯಿಂಟ್ ಮಾಡೋಕ್ಕೆ? ನೋಡು ಅಮ್ಮ ಎಂಥ ಕೆಲಸ ಮಾಡ್ಯವಳೆ. ಅದಕ್ಕೆ ಫೋನ್ ಮಾಡಿ ಪೊಲೀಸ್ ನನ್ನ ಕರ್ಕೊಂಡೆ ಬತ್ತಿ ಬೋಳಿ ಮಗನೇ ಬುಚ್ಚೆ ಇಲ್ಲಿಗೆ, ನಾವೇ ಆ ಸ್ಪಾಟಿಗೆ ಬರಲ್ಲ ಅಂತ ಅಲ್ಕಂಟಾಗ್ರು. ನೀನು ಕೇಳಿಸ್ಕೊಂಡೆ ಆ ದೇವ ಮಾತಾಡ್ತಾ ಇರೋದು ಫೋನಲ್ಲಿ ಕುಚಿಕು ಕೇಳಿಸ್ಕೊಂಡೆ. ನನ್ನ ಮಗನೇ ಮಾಡಿರೋದು. ದೇವಮ್ಮರ ಅಣ್ಣಯ್ಯ ಅವನು ಬಂದಿರೋದು ಅವ್ರ ಮಗನ ಕರ್ಕೊಂಡು. ನೀರು ಬಿದ್ದಿದ್ರು ಇಲ್ಲಿ ಸುಳ್ಳು ಹೇಳ್ಕೊಂಡು ಆ ಕೆಲಸ ಮಾಡ್ದಂಗೆ ಮಾಡ್ಬೇಕು, ಆ ಕೆಲ್ಸಕ್ಕೆ ಹೋಗ್ದಂಗೆ ಮಾಡ್ಬೇಕು ಅಂತ ಬಂದೇವ್ರಿ. ಆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ನಿನ್ನ ಮಗ ಆ ಕೆಲಸ ಬೋರ್ ಪಾಯಿಂಟ್ ಮಾಡೋದನ್ನ ಬಿಡಬೇಕು ಅಂತ. ಬೋರ್ ಪಾಯಿಂಟ್ ಮಾಡೋದು ಬಿಟ್ಟರೆ ಅವನು ಹೆಂಗೆ ಕೆಲ್ಸಕ್ಕೆ ಹೋಗ್ಬೇಕು ಬೇರೆ ಕಡೆಗೆ. ನನ್ನ ಮಗ ಸೊಸೆನೇ ಟೆನ್ಷನ್ ತಕೊಂಡು ದುಡ್ಕೊಂತಾರೆ. ಏನು ನೋಡಿ ರಾಯವಾಗ ದುಡ್ಕೊಂತಾನಲ್ಲ, ಮೈ ನೋವಿಲ್ದಂಗೆ ದುಡ್ಕೊಂತಾನೆ ಅಂತ ಹೊಟ್ಟೆ ಕಿಚ್ಚಿಗೆ ಹಿಂಗೆ ಮಾಡ್ತಾ ಇರೋದು. ಆ ಕೆಲಸ ಹಾಳು ಮಾಡ್ಬೇಕು ಅಂತ ನೀನು ಮಾಡ್ತಿರೋ ಕೆಲಸನ ನೋಡಪ್ಪ. ಜನ ಎಂತೆಂತ ಇರ್ತಾರೆ. ಯಪ್ಪ ಯಪ್ಪ ಯಪ್ಪ, ಯಾರಾದ್ರೂ ಮುಂದುವರಿತಾ ಇದ್ರೆ ಅಂದರೆ ಕೆಲಸ ಇದು ಮಾಡೋಕೆ ನೋಡ್ತಿರ್ತಾರೆ. ಯಾರ್ಯಾರಿಗೆಲ್ಲ ಹಚ್ಚಿಕ್ತಾರೆ, ಯಾರ್ಯಾರಿಗೆಲ್ಲ ಅದಕ್ಕೆ ಕಿತಾಪತಿ ತಂದಿಕ್ತಾರೆ, ಏನಾನ ಒಂದು ತಂದಿಕ್ತಾ ಇರ್ತಾರೆ. ಜಗಳ ಹಳ್ಳೆಳು ಇದು ಮಾಡ್ಕೊಂಬೇಡು ಒಂಬತ್ತಕ್ಕ. ಅದೇ ಮತ್ತೆ ನೋಡು, ಅಬ್ಬಾ ಅಬ್ಬಾ ನೆಂತಾಳೆ ಇದ್ದಾಳ ಅಮ್ಮ. ಇಲ್ಲಿಂದೆಲ್ಲ ಬಂದು ಸೇರ್ಕೊಂಡು ನಮ್ಮೂರಾಗೆ ಇಂಥರ್ದೆ ಮತ್ತೆ. ಬೋದು ಇದು
ಎಲ್ಲಿಂದನ ಬಂದು ನೋಡು ಅವಳು ಬರೀ ಅಲ್ಲಿ ದುಡ್ಡು ಮಾಡ್ಕೊಂಡು ಬರ್ತವೆ. ಅವಳೊಬ್ಳು ಸೌಕಾತಿ ಒಬ್ಳು, ಅವಳೊಬ್ಳು ಹಂಗೆ ಆಡಾಳು. ಅವಳದು ಇವಾಗ ಒಂದಿಟ್ಟು ಅಡಿಗೆ ಐತೆ. ಇವಾಗ ಇವಳು ಸೌಕಾತಿ ದೇವಮ್ಮ ಇವಾಗ ಇವಳು. ನಾನು ಅವಳಿಗಿನ್ನ ಚೆನ್ನಾಗಿರ್ಬೇಕು ಅಂತ ಅವಳಿಗಿನ್ನ ನಾನು ಚೆನ್ನಾಗಿರ್ಬೇಕು ಅಂತ ಅವರು. ಇಬ್ರದ್ದು ಹಿಂಗೆ ಇವಳ್ದೇನೆ ಆಗ್ತಿಲ್ಲ. ಎಲ್ಲ ಹೊಲಕ್ಕೆಲ್ಲ ಹಾಕಿ ಹಾಕಿ ಸುಮ್ಕಾಗಿ ಇವಳು. ನಾವು ಇಂಥ ಒಳ್ಳೆನೋ ಒಳ್ಳೆ ತಂದಿಂದ ಇದ್ದರೆ ನಾವು ಆ ಅಣ್ಣ ಎಂಬುದು ಗೊತ್ತಿದ್ರೆ ಇವನು ಹೋಗ್ತಾನೆ ಇರಲಿಲ್ಲ. ಅಲ್ಲ ಗೊತ್ತಾಗಲ್ಲ ಬಿಡು, ಗೊತ್ತಾಗಲ್ಲ ಯಾವುದೇ ಕಾರಣಕ್ಕೂ. ಅದೇನು ಗೊತ್ತಾಗುತ್ತೆ, ಅವನು ಎಲ್ಲೆಲ್ಲೋ ಫೋನ್ ನಂಬರ್ ತೆಗಿಸ್ಕೊಂಡು ಫೋನ್ ಮಾಡ್ಯವನಿ ಬಿಡು. ಎಲ್ಲ ಮಾಡ್ಯವ್ರು ಯಾರೋ ದೂರ್ಲಾರು ಅಂತ ಹೋಗ್ಯವನಿ. ಮುಂದೇನು ತಪ್ಪಿಲ್ಲ ಬಿಡು, ಹೋಗಿದ್ದೇನು ತಪ್ಪಿಲ್ಲ. ಇಲ್ಲ ಅವ್ರಿಗೆ ಯಾಕೆ ಹಿಂಗೆ ಮಾಡಬೇಕು ಅಂತ ತಡಿ ಫೋನ್ ಮಾಡ್ತೀನಿ, ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ತೀನಿ. ಈಗಲೇ ಬರ್ತೀನಿ ಸ್ಪಾಟ್ಗೆ ಅಂತ ಹೇಳ್ತೀನಿ. ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ, ಯಾರು? ಅಣ್ಣ ನಾನು ವೈಭವ್ ಮಾತಾಡ್ತಾ ಇದ್ದೀನಿ. ಬೋರ್ ಪಾಯಿಂಟ್ ಮಾಡಿಕೊಟ್ಟಿದ್ನಲ್ಲ ಅವನು. ನೀನು ಯಾಕೆ ಮಾಡಿದೆ ತಿರ್ಗಾನ? ಸುಮ್ಮನೆ ಯಾಕಪ್ಪ ಮಾಡ್ತೀನಿ? ನಮಗೆ ಬೇಜಾರಾಗುತ್ತೆ. ನಾವು ಹೆಂಗೋ ಮರ್ತ್ಕೊಂಡು ಮಾತಾಡಿ ಅದೇ ಬಂದಿದ್ದೀವಿ, ನಮ್ಮ ಪಾಡಿಗೆ ನಾವು ಇದ್ದೀವಿ. ಸುಮ್ಮನೆ ಯಾಕೆ ಫೋನ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಅಲ್ಲ ಅಣ್ಣ, ಈ ಸ್ಪಾಟ್ಗೆ ಬರ್ತಾ ಇದ್ದೀನಿ ಪೊಲೀಸ್ ಕರ್ಕೊಂಡು. ನೀವು ಆಡಿರೋ ನಾಟಕ ಎಲ್ಲ ಗೊತ್ತೈತೆ, ಯಾರಿಂದ ಆಗೈತೆ ಏನು ಎತ್ತ ಎಲ್ಲ ಗೊತ್ತೈತೆ. ಇವಾಗ ಸ್ಪಾಟ್ಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಈಗಲೇ ಬರ್ತೀನಿ. ಎಲ್ಲ ಅವರು ತನಿಖೆ ಮಾಡಲಿ, ಅವರು ಎಲ್ಲ ನೋಡ್ಲೇಳು, ಎಲ್ಲ ಇವಾಗ ಕರ್ಕೊಂಡೇ ಬರ್ತೀನಿ. ಇಲ್ಲ ಇಲ್ಲಿಗೆ ಬರ್ತೀಯ, ನೀನು ಮಾಡಿರೋ ತಪ್ಪು ಒಪ್ಕೊಂತೀಯ ಅನ್ನು. ಹೇಳೋಣ ಬರೋದಾದರೆ ನೀನು ಬಾ ಇಲ್ಲಿಗೆ, 2 ಅವರ್ ಟೈಮ್ ಇರುತ್ತೆ. ಇಲ್ಲ ಅಂತಂದರೆ ನಾನು ಅಲ್ಲಿಗೆ ಬಂದು ಅದೇನು ಕಂಪ್ಲೇಂಟ್ ಮಾಡಿ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ನೀನು ಇಲ್ಲಿ ಬಂದರೆ ಸರಿ ಹೋಗುತ್ತೆ. ನಮಗೆಲ್ಲ ವಿಷಯ ಗೊತ್ತೈತೆ. ಅದು ಏನೇನು ಮಾಡಿದರೆ ಏನು ಎತ್ತ ಎಲ್ಲ ತಿಳ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ಏನಾನ ಒಂದಿಷ್ಟು ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ನಾನು ಸುಮ್ಮನೆ ಇರೋದಿಲ್ಲ. ನಾನು ಸ್ಪಾಟಿಗೆ ಬರ್ತೀನಿ. ಇಲ್ಲ ನೀನು ನಿಜ ಹೇಳಬೇಕು, ಇಲ್ಲ ಅಂತಂದರೆ ಸ್ಪಾಟಿಗೆ ಪೊಲೀಸವ್ರು ಕರ್ಕೊಂಡು ಸ್ಪಾಟಿಗೆ ಬರ್ತೀನಿ. ಓದಿಕೆ ಆತ ಅವಳು ಮಾತು ಕೇಳ್ಕೊಂಡು ಇದು ಮಾಡಿ ಅವನು ಅಂಕಿರ್ ವೇದನೆ ಬರಲಿ, ಬಂದ ಮಾತಾಡೋಣ. ಇಲ್ಲ ನಾವೇ ಹೋಗೋಣ ಅಲ್ಲಿ ಪೊಲೀಸ್ನನ್ನು ಕರ್ಕೊಂಡು. ನೋಡಿ ಎಂತೆಂಥ ಕೆಲಸ ಮಾಡೋ ಅಂಥ ಜನ ಇರ್ತಾರೆ. ಥೂ ಅಯ್ಯಪ್ಪ, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಕೆಟ್ಟದ್ದಂತೂ ಮಾಡಬಾರ್ದಪ್ಪ. ಅದೇನು ಕೆಟ್ಟದ್ದು ಮಾಡಿದರೆ ಅವ್ರಿಗೇನು ಸಿಗಂಗಾಯ್ತು ಏನೋ ಜನಕ್ಕೆ. ಏನಾದರೂ ಒಂದು ಒಟ್ಟಿನಲ್ಲಿ ಕೆಟ್ಟದ್ದು ಬಯಸ್ತಾ ಇರಬೇಕು. ಯಾರನ್ನ ಚೆನ್ನಾಗಿದ್ದಾರೆ ಅಂತಂದರೆ ಅವ್ರಿಗೆ ಕೆಟ್ಟದ್ದು ಬಯಸ್ತಾ ಇರಬೇಕು. ಅವರು ಏನಾನ ಮಾಡಿ ಮುಂದುವರಿತಾ ಇದ್ದಾರೆ ಅಂತಂದರೆ ಅಲ್ಲೂ ಇಲ್ಲೋ ಕೇಣಿ ಕಿತಾಪತಿ ಮಾಡಿ ಇವ್ರಿಗೂ ಜಗಳ ತಂದಿಕ್ಕಿ, ಅಣ್ಣ ತಮ್ಮಳಿ ಜಗಳ ತಂದಿಕ್ಕೋದು, ಅಕ್ಕಪಕ್ಕದವ್ರಿಗೆ ಜಗಳ ತಂದಿಕ್ಕೋದು, ಹಿಂಗೆ ಮಾಡ್ತಾರೆ ಜನ. ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದರೆ ಸಹಿಸ್ಕೊಂಬಲ್ಲ. ಥೂ ಅಯ್ಯೋ, ನಮ್ಮ ಹುಡುಗ ಎಷ್ಟು ಹಿಂಗೆ ಕಷ್ಟಪಟ್ಟು ದುಡಿತಾನೆ ಅಂತ ಅವ್ರಿಗೆ ಗೊತ್ತು. ಅಲ್ಲ ನೀನು ಏನು ಮಾತಾಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ನೋಡೋಣ, ನೀನು ಹಗಲೆಲ್ಲ ಫೋನ್ ಮಾಡಬೇಡ. ಇವಾಗ ನಾವೇ ಸ್ಪಾಟಿಗೆ ಪೊಲೀಸ್ ಕರ್ಕೊಂಡೇ ಬರ್ತಿದ್ದೀವಿ, ಸರಿನಾ? ಏನಾಗೈತೆ ಏನೋ ಅಂತ ನೋಡೋಕ್ಕೆ. ಇಲ್ಲ ನೀನೇ ಬರ್ತೀಯ ಅಷ್ಟೇ ಹೇಳಿ ಮೆಸೇಜ್ ಹಾಕು. ನೀನೇ ಬರ್ತೀನಿ ಅಂತಂದರೆ ನಾವು ಬರೋಲ್ಲ, ಇಲ್ಲ ಅಂತಂದರೆ ನಾವು ಪೊಲೀಸ್ ಕರ್ಕೊಂಡು ಅಲ್ಲಿಗೆ ಬರ್ತೀವಿ. ಇದಾವೆ ದೇವಿಗೆ ಸರಿಯಾಗಿ ಇದ್ದಾವೆ. ಅಲ್ಲೋ ಅಪ್ಪರ ಮಂಡಿ ಸರಿಯಾಸಿಗೆ ಬಿದ್ದವಳೆ, ಬಿಡ್ತೀವಿ ನಾವು, ಬಿಡಲ್ಲ. ಏನೋ ತಿಳ್ಕೊಬೇಡ ಅಂತ ತಿರ್ಗ ಇವ್ರ ಸುದ್ದಿ ಬ್ಯಾಡಪ್ಪ, ಮೇಳೋದು ಒಳ್ಳೆನಲ್ಲಪ್ಪ ಅನ್ಕೋಬೇಕು. ಅಲ್ಲ ಅಂಬಡಿ ನೋಡಿ ಎಂತ ಬದುಕು ಮಾಡ್ತಾರೆ ಜನ. ಅಲ್ಲ ಅವ್ರನ್ನ ಅವ್ರುಂಡು ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿಂದ್ರು. ಅಲ್ಲ ಏನು ಕಳ್ತನ ಮಾಡ್ಯಾರೆ, ಎಲ್ಲಾರ ಏನಾನ ಮಾಡ್ಯವ್ರೆ, ಏನಾನ ಯಾರಿಗಾನ ಮೋಸ ಮಾಡ್ಯವ್ರೆ. ನೋಡ್ರಿ ಎಂತೆಂಥ ಜನ ಇರ್ತಾರೆ. ಯಪ್ಪ ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.